ಸಾಕು ಅಂತಾನೆ ಎಷ್ಟು ಸುರ್ಗೋಗಿದೆ ಅಂತ ಗೊತ್ತಲ್ಲ ನೋಡು. ಒಂದು ಅಗ್ಳು ಬಿಡ್ದಿರಂಗೆ ಖಾಲಿ ಮಾಡ್ಬೇಕು. ನಾನೋಗಿ ಮಜ್ಜಿಗೆ ತರ್ತೇನೆ. ಅಮ್ಮ ನೆಮ್ಮದಿಯಾಗಿದ್ರೆ ತಾನಮ್ಮ ಊಟ ಮಾಡಕ್ಕೋದು. ಒಳಗೊಂದು ಹೊರಗೊಂದು ವೇದನೆ ಪಡುತ್ತದೆ ಈ ಮನಸ್ಸು. ಮಿಸ್ಟರ್ ಸುಂದರ್, ಈ ಮನೆಯಲ್ಲಿ ದುಡಿಯೋದ್ ಒಂದ್ ಕೈ ಆದ್ರೆ ಕೂತ್ಕೊಂಡ್ ತಿನ್ನೋ ದಂಡ ಪಿಂಡಗಳ 10 ಕೈಗಳು. ಅದಕ್ಕೆ ನೀ ಮಾತಾಡೋದು ಸರಿ ಕಾಣ್ತಿಲ್ಲ. ಇಲ್ಲಿ ಯಾರು ದಂಡಪಿಂಡಗಳಿಲ್ಲ. ಅವ್ರದ್ದೇ ಆದಂತ ಕೆಲಸ ಕಾರ್ಯಗಳು ಅವ್ರಿಗಿದೆ. ಹೌದಪ್ಪ, ಹೌದು. ಸಾವಿರಾರು ರೂಪಾಯಿ ಸಂಪಾದನೆ ಮಾಡೋ ಸರ್ದಾರ ಮನೇಲಿ ದುಡ್ಡಿನ ಹೊಳೆನೇ ಹರಿಸ್ತಿದ್ಯಾ ನೋಡು. ಅಷ್ಟೊಂದು ಸ್ವಾಭಿಮಾನ ಇರೋನು ಚೆನ್ನಾಗಿ ಕೈ ತುಂಬ ದುಡ್ದು ಈ ಮನೇಲಿ ನಂದು ಈ ಪಾಲು ಅಂತ ಹಣನ ಇಟ್ಟು ಆಮೇಲೆ ಊಟ ಮಾಡ್ಬೇಕು. ಇಲ್ಲ, ನನಗ್ ಗತಿನೇ ಇಲ್ಲ, ನಾನು ಗಂಡ್ಸೇ ಅಲ್ಲ ದಂಡ ಪಿಂಡ ಅಂದ್ರೆ ಕೂತ್ಕೊಂಡು ತಟ್ಟೆ ಮುಂದೆ ಮುಕ್ಕಬಹುದು. ನಿನ್ ಗಂಡ ಒಬ್ಬನೇ ದುಡಿತಾನಂತ ದುರಂಕಾರ ಪಡ್ಬೇಡ. ನಾಳೆಯಿಂದ ನಾನು ದುಡ್ಡು ತರ್ತೀನಿ. ನೀನು ದುಡ್ದು ತರೋದು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಾಯಲ್ಲಿ ಹೇಳೋದಕ್ಕಿಂತ ಕೈಯಲ್ಲಿ ಮಾಡ್ ತೋರ್ಸೋನ ಶೂರ ಅಂತಾರೆ. ಮೊದ್ಲು ಅದನ್ನ ಮಾಡೋದ್ ಕಲಿ. ಊಟ ಅರ್ಧದಲ್ಲೇ ಕೈ ತೊಳ್ದು ಎದ್ಬಿಟ್ಟಿದ್ಯಲ್ಲ, ಯಾಕೋ ಏನಾಯ್ತು? ಅಮ್ಮ ನನ್ಗೆ ಯಾಕೋ ಹಸುವಿಲ್ಲ. ಸಾಯಂಕಾಲ ಊಟ ಮಾಡ್ತೀನಿ ಬಿಡಮ್ಮ. ಅಯ್ಯೋ ಪಾಪ, ಸ್ವಾಭಿಮಾನ ಅಡ್ಡ ಬರುತ್ತೆ ಅತ್ತೆ. ಅಂದ್ರೆ ನನ್ ಮಗ ನೀನ್ ಮಾತಾಡಿರೋ ಮಾತಿನಿಂದ ಕೇಳಿ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ ಊಟ ಬಿಟ್ಟಿರೋದು. ನಾನೇನು ಅನ್ಬಾರ್ದನ್ನ ಅಂದಿಲ್ಲ ಅತ್ತೆ. ಅಲ್ಲ, ಮನೇಲಿ ನನ್ನ ಗಂಡ ಒಬ್ನೇ ಕಷ್ಟಪಟ್ಟು ದುಡಿತಾನೆ, ಎಲ್ರು ಕೂತ್ಕೊಂಡು ತಿನ್ನೋರೆ ಆದ್ರೆ ನನ್ನ ಗಂಡನ ಜೀವನ ಏನಾಗ್ಬೇಕು, ನನ್ನ ಬದುಕು ನನ್ನ ಮಕ್ಕಳ ಬದುಕು ಏನಾಗ್ಬೇಕು ಅಂತ ಸ್ವಲ್ಪ ಬಿಡಿಸಿ ಹೇಳ್ದೆ. ಅಲ್ಲ, ಈ ಮನೆಗೆ ಹಿರಿಯರಾಗಿ ಅಲ್ವೋ ಮಗ್ಲೆ ಕತ್ತೆ ತರ ಬೆಳೆದಿದ್ಯಾ, ಮೊದ್ಲು ದುಡ್ದು ಜವಾಬ್ದಾರಿ ತಗೋ ಅಂತ ಬುದ್ಧಿ ಹೇಳೋದ್ ಬಿಟ್ಟು ನನ್ನ ಮಗನ್ಗೆ ನೀನ್ ಆಡಿದ ಮಾತಿಂದನಿ ಹೀಗಾಯ್ತಾ ಅಂತ ಅವನ್ ಪರ ವಹಿಸ್ಕೊ ಬಂದಿರ. ಮೊದ್ಲು ಅವನ್ಗೆ ಬುದ್ಧಿ ಹೇಳೋದನ್ನ ಕಲ್ತ್ಕೊಳ್ಳಿ. ದೀಪ, ಅರ್ಧಕ್ಕೆ ಅಯ್ಯೋ 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 ಅಯ್ಯೋ, ನೀನ್ ಹಾಳಾಗೋಗ್ತೀಯ ಕಡೆ, ನೀನ್ ಸರ್ವನಾಶ ಹೋಗ್ತೇನೆ ಕಡೆ, ನಿನ್ ಕರ್ಮ ಪಾಪ ಎಲ್ಲ ಸುತ್ಕೊಳ್ದೆ. ಮಣ್ಣ ಮಸಿ ಏನ್ ಬಂದ್ರೂ ಪರವಾಗಿಲ್ಲ, ಅದನ್ನ ಅತ್ತೆ ನಾನ್ ನೋಡ್ಕೋತೀನಿ. ಬಾಯ್. ಅಮ್ಮ ನೀನ್ ಯಾಕ ಮನಸ್ಸು ಸೋಸ್ಕೋತೀಯ? ಅದಕ್ಕೆ ಹೇಳಿದ್ರಲ್ಲೂ ಸತ್ಯ ಇದೆ ತಾನೆ. ಅಣ್ಣನೇ ಒಬ್ಬನೇ ದುಡಿತಾ ಇದ್ರೆ ಈ ಮನೆ ಸಂಸಾರ ಬಡ್ಡಿ ಸಾಗಲ್ಲ ಅಮ್ಮ. ಅಮ್ಮ ಏನೇ ಆಗ್ಲಿ ಉಡ್ತಾ ಅಣ್ಣ ತಮ್ದಿರು ಬೆಳಿತಾ ಬೆಳಿತಾ ದಾಯದನ್ನು ಗಾದೆ ನಿನ್ ಕೇಳಿವೇನಮ್ಮ. ಅಮ್ಮ ನನ್ಗೆ ಹೊಟ್ಟೆ ಸಿಗ್ತಾ ಇದೆ, ಸ್ವಲ್ಪ ಊಟ ಕೊಡಮ್ಮ. ಹಸ್ವಾಗ್ತಾ ಇರ್ಲಿಲ್ಲ, ಅದಕ್ಕೆ ಅರ್ಧದಲ್ಲೇ ಊಟ ಬಿಟ್ಟಿ ಅಂತ ಹೇಳ್ತಿದ್ಯಲ್ಲೋ. ನೀನು ನಾನ್ ಹೆತ್ತ ಮಗನು, ನಿನಗೆ ಎಷ್ಟು ಹೊಟ್ಟೆ ತುಂಬಿದೆ? ಅರ್ಧ ಹೊಟ್ಟೆನಲ್ಲಿದ್ಯಾ ಅಥವಾ ನೀನು ಊಟನೇ ಮಾಡಿಲ್ಲ ಅಂತ ಈ ತಾಯಿ ಗೊತ್ತಾಗಲ್ವೇನು? ಇಷ್ಟಕ್ಕೂ ನಮಗೇನೋ ಕಮ್ಮಿ ಆಗಿದೆ. ಇಷ್ಟು ದಿವಸ ಏನಾದ್ರು ನೀವು ಹೊರಗಡೆ ಹೋಗಿ ದುಡಿಯಕ್ಕೆ ಹೋಗ್ತಿದ್ದ, ಬರೀ ವ್ಯವಹಾರನೇ ನೋಡ್ಕೊಂಡು ಎಲ್ಲೂ ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗ್ದಿರಾ
ಮನೆ ಕೆಲಸ ಎಲ್ಲ ನೋಡ್ಕೊಂಡಿರ್ತಿದ್ದೆ. ಈಗ ಅವಳು ಯಾವಳ ಹೊರಗಡೆಯಿಂದ ಬಂದಿರೋಳು ಏನೋ ಹೇಳಿದ್ಲು ಅಂದ್ಬಿಟ್ಟು ನೀನ್ ಹೊರಗಡೆ ಹೋಗಿ ದುಡಿಯಕ್ ಹೋಗ್ತೀಯಾ? ಏನೋ ಕಮ್ಮಿ ಆಗಿದೆ. ನೀನ್ ಹೇಳ್ತೀಯೋ ಬಿಡ್ತೀಯೋ ನನ್ಗೆ ಗೊತ್ತಿಲ್ಲ. ನಿನ್ನ ಅದಕ್ಕೆ ಏನೋ ಹೇಳಿಬಿಟ್ಲು ಅಂದ್ರೆ ನೀನ್ ತಾಳಕ್ಕೆ ನಾನ್ ಕುಡಿಯಲ್ಲ. ನೀನ್ ಹೇಳೋದು ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಕಣೋ. ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಯಾಕಮ್ಮ ಇಷ್ಟ ಇಲ್ಲ? ನಾನು ಹೊರಗಡೆ ಹೋಗಿ ದುಡಿತಾ ಇಲ್ಲಮ್ಮ. ನನ್ಗೇನು ಆಗ್ತಾ ಇರೋದು ಸುಂದರ್ಗೇನಮ್ಮ ಆಗ್ತದೆ. ಹಿರಿಯವರು ಕಾಣದೆ ಹೇಳ್ತಾರ ಕಿರಿ ತಿತ್ರುವೆ ಕಿರಿ ಮಗನ ಮೇಲೆ ಆಸೆ ಹೋಗಲ್ವತ್ತೆ ತಾಯಂದಿರ್ಗೆ. ಯಾಕೋ ಈ ರೀತಿ ಆಡ್ತಿದ್ಯಾ? ನೀನು ನಿನ್ನ ಹೆಂಡತಿ ತಾಳಕ್ಕೆ ತಕ್ಕಕ್ಕೆ ಕುಡಿತಿದ್ಯಲ್ಲೋ. ಅಮ್ಮ ಕೂತ್ಕೊಂಡವ್ರಿಗೆ ಕುಡ್ಕೆ ಹಣ ಕೊಟ್ರು ಸಾಲೋಲಂತೆ. ಅದು ನೀವು ನೆನ್ಪಿರ್ಲಿ. ಆದ್ರೂ ಅಮ್ಮ ನೀನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗ್ತಾ ಇದೆಯಲ್ಲಮ್ಮ. ಯಾಕಮ್ಮ? ಏನ್ ನಡೀತಾ ಇದೆ ಈ ಮನೇಲಿ? ಈ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇನಣ್ಣ? ಈ ಮಾತಾಡಕ್ಕೆ ನಿನಗೆ ಮನಸ್ಸಾದ್ರೆ ಯಾಕೆ ಬತ್ತಣ್ಣ? ಅಮ್ಮ ಆ ರೀತಿ ನಿನ್ನ ನೋಡಿದ್ರೆ ನನ್ಗೊಂಥರ ಮಾಡಿದ್ರೆ ನೀನ್ ಇಷ್ಟುದ್ದ ಬೆಳಿಕಾಗ್ತಿರ್ಲಿಲ್ಲ ಅಣ್ಣ. ಅದು ಹೋಗ್ಲಿ, ನೀನು ಗೌರ್ಮೆಂಟ್ ಕೆಲಸ ಸೇರ್ಬೇಕಾದ್ರೆ 5 ಲಕ್ಷ ಹಣ ಕಟ್ಟಾಗಿತ್ತಮ್ಮ. ಅಮ್ಮ ತನ್ನ ಮೈ ಮೇಲಿದ್ದ ಒಡವೆಗಳೆಲ್ಲ ಮಾರಿ ಹಣ ಕಟ್ಟಾಗಿದ್ರೆ ನಿನ್ಗೆ ಈ ಕೆಲಸ ಸಿಕ್ಕಿತಾನೆ ಅಣ್ಣ. ಅದು ಹೋಗ್ಲಿ, ಯಾವಳೋ ಒಬ್ನ ಹೆಣ್ಣನ್ನ ಅನ್ಕೊಂಡ್ ಮನೆ ಕರ್ಕೊಂಡ್ ಬಂದಾಗ ಅಮ್ಮ ಒಪ್ಪಿ ಈ ಮನೆ ಸೊಸೆ ಸ್ಥಾನ ಕೊಡ್ದೋಗಿದ್ರೆ ಅವಳು ನೀನ್ ಹೆಂಡತಿ ಆಗ್ತಿದ್ದೇನ? ಯಾಕಣ್ಣ ಈಗ ಹೇಳು, ಹೆಂಡತಿ ಪಕ್ಕಕ್ಕೆ ಬರ್ತಿದ್ದಾಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಸಂಬಂಧ ನಿನ್ಗೆ ವಾಕಕ್ಕೆ ಬರ್ತಾ ಇದ್ದೇನಣ್ಣ? ಹೇಳಿ ಬಿಡು, ಹೇಳಿ ಬಿಡು. ನಿನಗ್ ಗೊತ್ತಿದ್ದು ನೀನ್ ಅವನಿಗೆ ಬುದ್ಧಿ ಹೇಳ್ದೆ, ಅವನಿಗೆ ಗೊತ್ತಿಲ್ದೇ ಇರೋದು ತಪ್ಪಾಗಿ ಅವನು ಮಾತಾಡ್ದ. ನಿಮ್ಮಿಬ್ರಲ್ಲಿ ತಿಳಿದವ್ರು ಯಾರು ತಿಳಿದಿಲ್ದಿರೋರು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಹೆತ್ತು ಮಕ್ಕಳು ಒಳ್ಳೆಯವರು ಅಂತ ಎಷ್ಟೋ ಖುಷಿ ಪಟ್ಟೆ. ಆದ್ರೆ ನಾನು ಹೆತ್ತು ಮಕ್ಕಳು ಈ ರೀತಿ ಆಗ್ತಾರೆ ಅಂತ ನಾನು ಕನ್ಸು ಮನ್ಸಲ್ಲಿ ತಿಳ್ಕೊಂಡಿರಲಿಲ್ಲ. ಶಂಕರ, ನೀವಿಬ್ರು ನನ್ನ ಮನಸ್ಸು ನನ್ನ ಹೃದಯ ಕಡೆ. ನಿಮ್ಮಿಬ್ರಲ್ಲಿ ಯಾರಿಗೇನೇ ಆದ್ರೂ ಈ ತಾಯಿ ಮನಸ್ಸಿಗೆ ನೋವಾಗೋದು ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ರು. ಕಮ್ಮಿ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಈ ತಾಯಿ ಮನಸ್ಸು ಎಷ್ಟು ನೊಂದ್ಕೊಳ್ಳುತ್ತೆ ಅನ್ನೋದು ನಿನಗೇನೋ ಗೊತ್ತು. ಆ ಮನಸ್ಸು ಒಡೆದು ಚೂರಾಗುತ್ತೆ ಅನ್ನೋದು ನಿನಗೆ ಅಮ್ಮ ಅಂತ ತಾಯಿ ಮನಸ್ಸೇ ಅರ್ಥ ಮಾಡ್ಕೊಂಡಿರು ನೀನೊಬ್ಬ ಮಗನೇನು. ಅಮ್ಮ ನಾ ಏನ್ ಅನ್ಬಾರ್ದೆ ಅಂತ ಅಂದೆ ಅಂತ ಅವ್ವ ಮಗ ಇಬ್ರು ಸೇರ್ಕೊಂಡು ಒಂದು ಮಾತಿಗೆ 100 ಮಾತು ಸೇರ್ಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ. ಸುಂದರ್ ಕೂಡ ಹೋಗಿ ದುಡಿದ್ರೆ 4 ಕಾಸು ಹಣ ಸಂಪಾದನೆ ಮಾಡ್ಬೋದು, 4 ಕಾಸು ಕೈಲಿ ಇಟ್ಕೋಬಹುದು. ನಾವು ಇನ್ನು ಎಷ್ಟು ದಿನ ಅಂತ ಹಿಂಗೆ ಒಣಗಿರ್ಕಾಗ್ತದೆ ಅಮ್ಮ. ಇವತ್ತಲ್ಲ ನಾಳೆ ನಾವು ಬೇರೆ ಆಗ್ಲೇಬೇಕಲ್ಲಮ್ಮ. ಬೇರೆ ಆದ್ಮೇಲೆ ಕುಳಿತು ಉಣ್ಣಕ್ಕಾಗ್ತದಮ್ಮ. ನೀನ್ ಹೇಳಮ್ಮ, ಹೇಳು. ನೀನ್ ಹೇಳದೆ ಬೇರೆ ಬೇರೆ ಆಗೋದ? ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ಸೊಸೆ ಬಂದು ಇನ್ನು 3 ತಿಂಗಳಾಗ್ಲಿಲ್ಲ, ಆಗ್ಲೇ ನನ್ನ ಮಗನ ಬಾಯಲ್ಲಿ ಅಣ್ಣ ತಮ್ಮದಿರು ಬೇರೆ ಬೇರೆ ಆಗೋದನ್ನ ಯೋಚನೆ ಮಾಡ್ತಿದ್ದಾನೆ. ಇನ್ನು ಈ ನನ್ನ ಸಂಸಾರ ಎಲ್ಲಿ ಮುಳುಗೋಗುತ್ತೆ ಅನ್ನೋದು ಭಯ ಆಗ್ತಿದೆಯಲ್ಲ. ಅಣ್ಣ ಈ ಮಾತೆಲ್ಲ ಈಗ ಆಡ್ಬೇಕಾಗಿತ್ತೇನಣ್ಣ? ಅಮ್ಮ ಅಣ್ಣನ ಮೆತ್ತಿಗೆ ನೀನ್ ಯಾಕಣ್ಣಮ್ಮ ಅವಶ್ಯಕತೆಯ? ಎಲ್ಲರ ಮನೇಲಿ ನಡೆದ ತಾನೇ ಹೇಳ್ತಾ ಇರೋದು. ಅಮ್ಮ
ಏನೇ ಆಗ್ಲಿ ಹುಟ್ಟುವಾಗ ಅಣ್ಣ ತಮ್ಮದಿರು ಬೆಳೆದ ದಾಯದ ಗೊತ್ತಿಲ್ವೇನಮ್ಮ? ಇರ್ಬೋದು. ಆದ್ರೆ ನಿಮ್ಮಿಬ್ಬರಿಗೆ ನಾನು ದಾಯದೆ ಮಸಾಲದ ಹಾಲು ಕೊಡಿಸ್ಲಿಲ್ವೋ? ಈ ದಾಯದೆ ಹಾಲು ಅಮೃತದಲ್ಲಿ ಕುಡಿಸಿದಿನೋ? ನಾನೇನಾದ್ರೂ ವಿಷ ಹಾಕಿ ಬೆಳೆಸಿದಿನ? ಇಲ್ಲ ಇಲ್ಲ. ನೀವ್ ಈ ರೀತಿ ಆಗ್ತೀರಾ ಅಂತ ನನಗೇನಾದ್ರೂ ಗೊತ್ತಿದ್ದಿದ್ರೆ ಚಿಕ್ಕ ಮಗು ಇದ್ದಾಗ್ಲೇ ಕುಕ್ಕೆ ಇಟ್ಟು ಸಾಯಿಸ್ಬಿಡ್ತೀನಿ. ತಾಯಿ ಮನಸ್ನ ಇಷ್ಟು ನೋವು ಪಡ್ತೀನಿ. ನಿನಗೆ ಒಳ್ಳೇದಾಗಲ್ಲ. ನೀನ್ ಯಾಕಮ್ಮ ಅಣ್ಣನ ಮಾತಕ್ ಮನಸ್ಸು ಇಸ್ಕತೀಯ? ಅಮ್ಮ ನೀನೇ ನಮ್ಮ ನಿಜವಾದ ದೇವ್ರಮ್ಮ. ಅಮ್ಮ ಲೋಕಾರೂಢಿ ಮಾತಾಡುವಂಗೆ ಮಾತಾಡ್ಬಿಟ್ಟೆ ಅಮ್ಮ. ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸಮ್ಮ. ನನ್ನ ಮುದ್ದು ಅಮ್ಮ ಅಲ್ವಾ, ನನ್ನ ಚಿನ್ನ ಅಮ್ಮ ಅಲ್ವಾ? ನಗಮ್ಮ ನಗು. ಮನ್ಸೊಡ್ದು ಚೂರಾದ್ಮೇಲೆ ಇನ್ನೇನಪ್ಪ, ಹೋಗ್ಲಿ ಬಿಡು. ಮಕ್ಕಳು ತಾಯಿ ಎದೆಗೆ ಒದ್ದಿದ ತಕ್ಷಣ ತಿರುಗಿಸಿ ತಾಯಿ ಮಗು ಒದಿಯೋದಕ್ಕಾಗುತ್ತಾ? ಇಲ್ವಲ್ಲ. ಆ ಚಿಕ್ಕ ಮಗುನಲ್ಲಿದ್ದಾಗ ನೀನು ಅದೆಷ್ಟೋ ಸರಿ ಈ ನನ್ನ ಎದೆಗೆ ಒದ್ದಿದ್ಯಾ, ಆಗ ಸಂತೋಷ ಪಟ್ಟಿದ್ದೀನಿ. ಈಗ ದೊಡ್ಡವನಾದ್ಮೇಲೆ ಇನ್ನೊಂಥರ ಓದಿದ್ಯಾ, ಈಗೊಂಥರ ಸಂತೋಷ ಪಡಲೇಬೇಕಲ್ವಾ? ಏನೇ ಆದ್ರೂ ನೀವು ನನ್ನ ಮಕ್ಕಳು ಕಂಡ್ರು. ಆಯ್ತಮ್ಮ. ಅಮ್ಮ ಅಮ್ಮ ನನಗೆ ನಮ್ಮ ಕಂಪ್ನಿ ಕಡೆಯಿಂದ ಮಂಡ್ಯದಲ್ಲಿ ಮೀಟಿಂಗ್ ಐತೆ ಅಮ್ಮ. ನಾನು ಮೀಟಿಂಗ್ ಹೋಗ್ಬೇಕಮ್ಮ, ಬರ್ತೀನಮ್ಮ. ಅಮ್ಮ ನೀನ್ ಯಾಕಮ್ಮ ಅಣ್ಣನ ಮಾತಕ್ ಮನಸ್ಸು ಇಸ್ಕತೀಯ? ನೀನೇ ನಮ್ಮ ನಿಜವಾದ ದೇವ್ರಮ್ಮ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಬಾಡದ ತಾವರೆ ಹೂವಿನ ಹಾಗೆ ಎಂದಿಗೂ ಆರದ ಜ್ಯೋತಿಯ ಹಾಗೆ ಗೋಪುರವೇರಿದ ಕಳಶದ ಹಾಗೆ ಆಗುವ ತಾರೆ ನಾಚುವ ಹಾಗೆ ಜೊತೆಗೆ ಎಂದೆಂದು ನೀನಿರಬೇಕು. ಬೇರೇನು ಬೇಡೆವು ಸಾಕು ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ.